ಏನೇನೆಲ್ಲ ಸರ್ಕಾರ ಇವರಿಗೆ ಸವಲತ್ತನ್ನ ಕೊಟ್ಟಿದೆ ಹೇಳಿ. ಹೇಳೋದು ನೀವು ಕೇಳಿಸ್ಕೊಂಡ್ರೆ ಇಲ್ಲ ಅಂತಂದ್ರೆ ಎಲ್ಲ ಹೋಗ್ಬಿಡಪ್ಪ. ಕೇಳಿಸ್ಕೊಳ್ರಿ, ನೋಡ್ರಿ ಅವ್ರು ಕೇಳ್ತಾ ಇದಾರೆ ಯಾವ್ದಾಗಿಲ್ಲ ಯಾವ್ದಾಗತ್ತೆ. ಇಲ್ಲಿ DC ಅವ್ರು ಇದಾರೆ, ನಿಮ್ಮನ್ನೆಲ್ಲ ಕೂಡಿಸ್ಬಿಟ್ಟು ಒಂದು ಇದಾದ್ಮೇಲೆ ಒಂದು ಸಭೆ ಮಾಡಿ ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡೋಣ. ನೀವು ಕೇಳಿ ಹೇಳಿ. ಇವರಿಗೆ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಇಂದ ಮನೆಗಳನ್ನ ಕಟ್ಕೊಡ್ತಾ ಇದ್ದೀವಿ. ಯಾವಾಗ ಅಂದ್ರೆ ವರ್ಷ ಪ್ರಾರಂಭ ಇರುತ್ತೆ ಮೇಡಮ್. ಆದ್ರೆ ಹುಬ್ಳಿ ಧಾರವಾಡ ಶಹರದವ್ರಿಗೆ ಏನಾಗಿದೆ ಮೇಡಮ್, ಅವ್ರಿಗೆ ಸೈಟ್ಸ್ ಇದ್ದವ್ರಿಗೆ ಸಾಹೇಬರಿಗೂ ಗೊತ್ತಿದೆ, ಸೈಟ್ಸ್ ಇದ್ದವ್ರಿಗೆ ಮನೆ ಕೊಡ್ತಾ ಇದೀವಿ ಸರ್. ಆದ್ರಿಂದ ನಾವು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಮಾಡಿದಾಗ, ಹಿಂದಿನ DC ಅವ್ರ ಜೊತೆ ಮೀಟಿಂಗ್ ಮಾಡಿದಾಗ ಒಟ್ಟು 140 ಜನ ಇದ್ದಾರೆ. ಅವ್ರಿಗೆ ಶಾಸಕರ ಅಧ್ಯಕ್ಷತೆಯಲ್ಲಿ G+2 ಕೊಡ್ಲಿಕ್ಕೆ ಲೆಟರ್ನ ಎಲ್ಲ ಕೊಟ್ಟಿದ್ದೀವಿ. ಈಗ ಅವ್ರು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ದಿನದಲ್ಲಿ ಕೊಡ್ತೀರಾ? ಅದೇ ಶಾಸಕರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗ್ಬೋದು. ಹೌದಪ್ಪ, ಎಷ್ಟು ದಿನ ಆಗ್ಬೋದು? ಈಗ ಅವ್ರು ಅದನ್ನೇ ಕೇಳಕ್ ಬಂದಿರೋದು. ನಮ್ಮ ಮನೆ ನಮ್ಗೇನ್ ನಮ್ಗೆ ಅನ್ಸೋದಿಲ್ಲ, ಅವ್ರ ಮನೆ ಇದ್ರವ್ರಲ್ವಾ ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಒಂದು ಯಾವಾಗ ಒಂದು ಡೇಟ್ ಬೇಡ, ಒಂದು ಟೈಮ್ ಆದಷ್ಟು ಬೇಗ ಪರ್ಸ್ಯೂ ಮಾಡಿ ನಮ್ಗೆ ರಿಪೋರ್ಟ್ ಮಾಡ್ತೀರಾ? ಖಂಡಿತ. ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ದಿನ ಬೇಕು? ಆಯ್ತಾ ಮನೆ ಇದ್ರ ಬಗ್ಗೆ ಮಾತಾಡ್ಬೋದು ಮೇಡಮ್. ಒಂದು ಕರೆಕ್ಷನ್ ಪ್ಲೀಸ್. ಈಗ ಅವ್ರು ಸರ್ ಹೇಳಿದ್ದು ಸಿಟಿ ಎರಡು, ನಾನು ನಿನ್ನೆ DC ಮೇಡಮ್ ಅವ್ರಿಗೆ ಹೇಳಿದ್ದೆ, 2 ವಿಧಾನಸಭಾ ಕ್ಷೇತ್ರದ್ರಿ 43 ಐತಲ್ರಿ. ಹುಬ್ಬಳ್ಳಿ ಪೂರ್ವ ಮತ್ತು ಹುಬ್ಬಳ್ಳಿ ಸೆಂಟ್ರಲ್ ಪಶ್ಚಿಮ ಬೆಲ್ಲದವ್ರ ಕ್ಷೇತ್ರದ. ಓಕೆ, ನಾವು ಇನ್ನೊಂದ್ರಿ ನೆಕ್ಸ್ಟ್ ಗ್ರಾಮೀಣ ಪ್ರದೇಶದವ್ರಿಗೆ ಅವ್ರಿಗೆ ಈಗ ನಾನು ನಿನ್ನೆ ಹೇಳ್ದಂಗೆ ರಾಜೀವ್ ಗಾಂಧಿ ವಸತಿ ಯೋಜನೆದ್ದು ಅದಕ್ಕೆ GPS ಅದಕ್ಕೆ ಅಟ್ಯಾಚ್ ಆಗಿ ಅದು ಏನು ಟೆಕ್ನಿಕಲಿ ಪ್ರಾಬ್ಲಮ್ ರೀ ಮೇಡಮ್. ಅದು ಈಗ ಅವರು ಅಣ್ಣತಮ್ಮರ ಮನೆಯಾಗ ಇರ್ತಾರೆ, ಅಲ್ಲೇ ಸಣ್ಣ ರೂಮ್ ಒಳಗೆ ಅದಾರ ರೀ. ಅವ್ರ ಹೆಸರಲ್ಲೇ ಮನೆ ಇರ್ತೈತಿ, ಅವ್ರಿಗೆ ಮನೆಯೇ ಬರೋಲ್ಲ. ಅದಕ್ಕೆ ನಾವು ಹಿಂದೆ ಯಾವಾಗ 3-2 ನಿಮಿಷ ನಾವು DC ಅವರು ಹೇಳ್ಕೊಳ್ಳೋದೇನಂದ್ರೆ, ಒಂದು ಈ ದೇವದಾಸಿ ಅವ್ರ ಜೊತೆ ಒಂದು ನೀವು ಸಭೆ ಮಾಡಿದಾಗ ನಿಮ್ಮ DC ಅವ್ರಿಗೆ ಅದು ಏನೆಲ್ಲ ಸೂಕ್ಷ್ಮತೆ ಅರ್ಥ ಆಗುತ್ತೆ. ಇವತ್ತು ನನ್ನ ಸಮ್ಮುಖದಲ್ಲಿ ನೀವು ಹೇಳಿದ್ದೀರಾ, ಒಂದಿನ ನಿಮ್ಮ ಲೀಡರ್ ಯಾರಿದ್ದೀರಾ? ನೀವಿದ್ದೀರಲ್ಲ, ನೀವು ಬಂದು ನಿಮ್ಮ ಸಂಯೋಜಕರೇ ಒಂದು ಡೇಟ್ ಹಾಕ್ಸ್ಕೊಳ್ಳಿ DC ಅವ್ರ ಜೊತೆ. ನೀವೆಲ್ಲ ಕುತ್ಕೊಂಡು ನೋಡಿ. ಈಗ ಅವ್ರು ಯಾರು ಹೇಳಿದ್ರು 140 ಜನರಿಗೆ ಇನ್ನೊಂದು 2-3 ತಿಂಗಳಲ್ಲಿ ಖಂಡಿತವಾಗ್ಲೂ ಮನೆ ಕೊಡ್ತಾರೆ. ಮಿಕ್ಕಿ ನಿಮ್ದು ಏನೆಲ್ಲ ಇದೆ ಅದನ್ನ ನೀವು DC ಅವ್ರ ಜೊತೆ ಒಂದು ದಿನ ಮೀಟಿಂಗ್ ಇಟ್ಕೊಂಡು ನೀವೆಲ್ಲ ಕುತ್ಕೊಂಡು ನಿಮ್ಮ ಸಂಯೋಜಕರ ಜೊತೆ ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಮೇಡಮ್ ಒಂದು ನಿಮಿಷ. ಈಗ ನಮ್ಮದು ಒಂದು ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಅಹವಾಲು ಕೇಳಿ, ನಮ್ಮ ಅಹವಾಲನ್ನ ಕೇಳ್ಕೊರಿ. ತದನಂತರ ನಮ್ಗೆ ಏನೇನು ನ್ಯೂನ್ಯತೆಗಳಾಗಿ ಅಂತ ಹೇಳ್ತೀವಿ. ತಾವು ಮಾತಾಡೋದು ಹೇಳಿ, ಮೈಕ್ ಮಾತಾಡಿ ಹೇಳ್ರಿ ಸರ್. ಮೇಡಮ್ ಸರಿ ಸುಮಾರು ಹೋದ ವರ್ಷ ಮೇಡಮ್ ಡೇಟ್ 3/3/2020 ಕಲಾಭವನದಿಂದ ಸರಿ ಸುಮಾರು 763 ಈ ದೇವದಾಸರ ಕರ್ಕೊಂಡ್ಬರ್ತೀವಿ ಮೇಡಮ್. ಪ್ರಭು ಮೇಡಮ್ ಅವರು ಈಗ ಏನು ಹೇಳಿದ್ರು ಮೇಡಮ್, ಇವರೆಲ್ಲ ನಿಮ್ಗೆ ಕೇಳ್ತಾರೆ. ಅದೇ ರೀತಿ ಕೇಳಿದಾಗ ಅವರೇ ಅದೇ ನಡು ರಸ್ತೆಯಲ್ಲಿ ಇವರೆಲ್ಲ ಹತ್ತಾಗ ಅವರು ಅಳ್ಕೊಂತ ಹೇಳಿದ್ದಾರೆ. ಇಷ್ಟೊಂದು ನೀವು ಅನುಭವಿಸ್ತಾ ಇದ್ದೀರಿ, ಇಷ್ಟೊಂದು ನೀವು ಈ ಒಂದು ಗ್ರಾಮೀಣ ಭಾಗದಲ್ಲಿ ನಮ್ಮ ದೇವರಾಣೆ ಹೇಳ್ತೀವಿ ಮೇಡಮ್, ಇವ್ರಿಗೆ ಸರಿಯಾದ ಒಂದು ಮೇಲೆ ಮಳೆ ಬಂದು ಮನೆ ಇಲ್ಲ ಆ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಇದ್ರು, ಎಲ್ಲರಿದ್ರು. ಅವರು ಆ ಸಂದರ್ಭದಲ್ಲಿ ಸರ್ಕಾರ ಮಟ್ಟಕ್ಕೆ ತುರ್ತಾಗಿ ನಾವು ಗಮನಕ್ಕೆ ತರ್ತೀನಂತ ಈಗೆಲ್ಲ ಆಲ್ಮೋಸ್ಟ್ ಏನು ಹೇಳಿದ್ರು ಮೇಡಮ್ ಎಲ್ಲ ಮುಗಿದ ಮೇಡಮ್. ಇವರು ಎಷ್ಟು ಸಲ ಪ್ರತಿಭಟನೆ ಮಾಡಿದ್ರು ಮೇಡಮ್, ಅದ ಒಂದು ಇವರ ಪ್ರೈವೇಟ್ದವ್ರು ಬರ್ತಾರೆ ಮೇಡಮ್. ನೆಕ್ಸ್ಟ್ ಏನಿಲ್ಲ ಮೇಡಮ್, ಇವ್ರಿಗೆ ಆ ಲೆಟರ್ ಕೊಟ್ಟಿಲ್ಲ ಮೇಡಮ್. ಬೆಳಗಾವಿ ಅಧಿವೇಶನದಾಗ ಗಮನಕ್ಕೆ ಬಂತು ಮೇಡಮ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಕೊಟ್ಟಂತ ಲೆಟರ್ ಒಳಗೆ ನಾವೇನು ಅನ್ವೇಷಣೆ ಮೇಡಮ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಸಾಸನ ಪುನರ್ವಸತಿ, ದೇವದಾಸಿ ಮಕ್ಕಳಿಗೆ ಸಹಾಯಧನ, ಮದುವೆ ಸಹಾಯಧನ, ಭೂಮಿ ಮಂಜೂರಾತಿ ಇವನ್ನೆಲ್ಲ ಮಂಜೂರಾತಿ ಆಗಿ ಮೇಡಮ್. ಈವರೆಗೂ ಒಂದು ಹೆಣ್ಮಗಳಿಗೆ ಒಂದು ಮನಿ ಇಲ್ಲ ಮೇಡಮ್. ಒಂದೇ ಪರಿಹಾರ ಬಂದಿದೆ ಮತ್ತು ಶಾಸಕರು ಸಿಗಾಕತ್ತೀವಿ ಮೇಡಮ್. ಇನ್ನೂ 2 ತಿಂಗಳು ಇವ್ರು ಟ್ಯಾಂಕ್ ತೊಗೊಳ್ತಾರೆ ಮೇಡಮ್. ಹೋದ ವರ್ಷ ಕೊಟ್ಟಿವಿ ಮೇಡಮ್. ಅಂದ್ರೆ ಈ ಹೆಣ್ಮಕ್ಳು ಆ ಒಂದು
ಆ ಒಂದು ಅನಿಷ್ಟ ಪದ್ಧತಿಗೆ ತುತ್ತಾಗಿರೋದು ಗೊತ್ತಾಯ್ತಿರಪ್ಪ, ಅದು ಜಾಸ್ತಿ ಬೇಡ. ಅದು ಅದನ್ನ ವಿಶ್ಲೇಷಣೆ ಮಾಡಂಗಿಲ್ಲ. ನಾನು ಶಾರ್ಟ್ ಆಗಿ ಹೇಳ್ತೀನಿ. ಈಗ ಗ್ರಾಮೀಣ ಪ್ರದೇಶದಾಗ ನಮ್ಮ ದೇವದಾಸಿ ತಾಯಂದ್ರಿಗೆ ನಾ ಏನ್ ಮನವಿ ಮಾಡ್ಕೊತೀನಿ ಅಂದ್ರೆ ಮೇಡಮ್, ತಾವೇನ್ ಹೇಳಿದ್ರಲ್ಲ ಡಿ ಸಿ ಅವರು ಇದಾರೆ ಮೀಟಿಂಗ್ ಮಾಡಿ, ಹಿಂದೆ ದಿವ್ಯಪ್ರಭಾ ಮೇಡಮ್ ಅವರು ಇಲ್ಲಪ್ಪ, ಹೇಳಿ ಮೇಡಮ್, ಅವ್ರು ಬಂದು ಕಣ್ಣೀರ್ ಹಾಕಿ ಮೀಟಿಂಗ್ ಮಾಡ್ತೀನಿ ಅಂತ ಮೀಟಿಂಗ್ ಮಾಡ್ಲಿ ಮೇಡಮ್ ಅವ್ರನ್ನ. ಆಮೇಲೆ ಇನ್ನೊಂದ್ರಿ, ನಾನು ಗ್ರಾಮೀಣಗಳಿಗೆ ಐತಲ್ಲ, ಸರ್ಕಾರ ಗೌಂಟಾನ ಗೋಮಾಳ ಅಂತ ಜಮೀನು ಇರ್ತಾವ, ಅವ್ರಿಗೆ ಯಾವುದೇ ಷರತ್ತರಹಿತವಾಗಿ ಅವರು ದೇವದಾಸಿ ಅಂತಂದ್ರೆ ಅವ್ರಿಗೆ ಮನೆ ಕಟ್ಟಲಿಕ್ಕೆ ಅವ್ರಿಗೆ ಜಮೀನು ಮಂಜೂರಾತಿ ಮಾಡ್ಕೊಡ್ರಿ, ಮತ್ತು ಅವ್ರಿಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಅವಕಾಶ ಮಾಡಿಕೊಡ್ರಿ. ಈಗ ನಮ್ಮ ಪ್ರಮುಖ ಬೇಡಿಕೆ. ಮತ್ತು ಸರ್ಕಾರನ ಹೇಳೈತಿ 2 ಎಕರೆ ಜಮೀನು ಕೊಡ್ಬೇಕಂತ, ಅದ್ರ ಬಗ್ಗೆ ಯಾವುದು ಕಾರ್ಯಗತನ ಇಲ್ರಿ ಮೇಡಮ್. ಆಮೇಲೆ ಕೆಲವೊಂದು ದೇವದಾಸಿ ಅವರೊಂದು ಪಟ್ಟಿ ಒಳಗೆ ಹೆಸರಾಗಿ ಆ ಸಮೀಕ್ಷೆನೂ ಕೂಡ ವಿಫಲ ಆಗೈತ್ರಿ ನಮ್ಮ ಧಾರವಾಡ ಜಿಲ್ಲೆ ಒಳಗೆ. ಇಲ್ಲಿ ಅದಾಗಿ ಅವ್ರು ಇನ್ನೂ 5-6 ಜನ ಅದಾರ, ಅವ್ರು ಆ ದೇವದಾಸಿ ಪಟ್ಟಿ ಒಳಗೆ ಹೆಸರಾಗಿದ್ರಿ ಅವರು. ಅಣ್ಣಿಗೇರಿ ಗ್ರಾಮದವ್ರು ಅದಾರ ಅವ್ರು. ಇವ್ರು ಈಗ ನೋಡ್ರಿ, ಈ ತಾಯಿದ್ ಇಲ್ಲ ರೀ, ಈ ತಾಯಿದ್ ಇಲ್ಲ. ಇವ್ರ ವಯಸ್ಸು ಎಷ್ಟು ನೋಡ್ರಿ. ನಿನ್ನ ಹೆಸರೇನು? ಸುರೇಶ್. ಇಲ್ಲಿ ಕೇಳಿ, ಇಲ್ಲಿ ಕೇಳಪ್ಪ. ಆಯ್ತು ಹೇಳ್ರಿ. ಈಗ ನೀ ಹೇಳಿದ್ ನಾ ಕೇಳಿನಲ್ಲ, ನಾ ಹೇಳಿದ್ ನೀ ಕೇಳಬೇಕಾಗ್ತದೆ. ಆಯ್ತು. ಆಯ್ತಾ? ಡಿ ಸಿ ಅವರೇ ಜಿಲ್ಲಾದಲ್ಲಿ ಹೆಡ್ ಇರ್ತಾರೆ, ಅವರೇ ನಿಮ್ಮ ಆಹ್ವಾನಗಳಿಗೆ ಅವರು ಉತ್ತರಿಸ್ಬೇಕಾಗತ್ತೆ. ಆಮೇಲೆ ತಗೊಂಡು ನಂಗೆ ಕೂಡಕ್ಕಾಗೋದಿಲ್ಲ, ನಮ್ಗೆ ರಿಪೋರ್ಟ್ ಮಾಡಲೇಬೇಕಾಗ್ತದೆ. ಅರ್ಥ ಆಯ್ತಾ? ನಿಮ್ಮದು ಇವ್ರಿಗೆ ನಮ್ಮ ಸರ್ಕಾರದಲ್ಲೇ ಇವ್ರಿಗೆ 2 ಎಕರೆ ಅದು ಯಾಕೆ ಕೊಡ್ತಾ ಇಲ್ಲ? ಹೌದು, ಅವ್ರು ಇಟ್ಕೊಂಡು ನೀವು ಮಾಡಿ, ಯಾಕೆ ಕೊಟ್ಟಿಲ್ಲ ನೋಡಿ. ಕೊಟ್ಟಿದ್ದೀರಾ, ಬಟ್ ಆಗಿಲ್ಲ ಯಾಕೆ? ಅಲ್ಲ 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 ಇಲ್ಲ ಅಂತ ಹೇಳ್ತಾರೆ. ಅದೇನಿದೆ ನೀವು ಹೇಳ್ಬೇಕಲ್ಲ ಅವ್ರಿಗೆ. ನೋಡಿ, ಈಗ ನೋಡ್ಲಿಲ್ಲ ಅಂತಂದ್ರೆ ಯಾಕಪ್ಪ? ಅವ್ರು ಹೇಳ್ತಾರದೇನು, ಒಂದು ಅದಾದ್ಮೇಲೆ ಮೀಟಿಂಗ್ ಮಾಡಲಿಲ್ಲ ಅವ್ರು ಲಾಸ್ಟ್ ಟೈಮ್ ಇದ್ದವರು ಅಂತ. ನೀವು ಮಾಡಿ, ಏನೇನೆಲ್ಲ ಮಾಡಕ್ ಸಾಧ್ಯ ಅವ್ರಿಗೆ ಸಹಾಯ ಮಾಡಿ. ಮೇಡಮ್ ಅವರ ಒಂದು ಸಂಗತಿ ನಾನು ಹೇಳ್ಬೇಕಾದ್ರೆ ತಡಿ ಮೇಡಮ್ ಜೂನ್ 2ಕ್ಕೆ ಮೀಟಿಂಗ್ ಬನ್ನಿ. ಜೂನ್ 2ಕ್ಕೆ ಮಧ್ಯಾಹ್ನ 3 ಗಂಟೆಗೆ ಡಿ ಸಿ ಆಫೀಸ್ ಮೀಟಿಂಗ್ ಹಾಲ್ ಇದೆಯಲ್ಲ, ಹೊಸ ಮೀಟಿಂಗ್ ಹಾಲ್ಗೆ ಬನ್ನಿ. ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಜೂನ್ 2 ಮಧ್ಯಾಹ್ನ 3 ಗಂಟೆಗೆ ಬನ್ನಿ. ಓಕೆ? ರಿಕ್ವೆಸ್ಟ್ಗಳೇನಿದೆ ಇಂಡಿವಿಜುವಲ್ ಆಗಿ ತಗೊಂಬನ್ನಿ. ಇವತ್ತು ಇಲ್ಲಿ ತಹಶೀಲ್ದಾರ್ಗಳಿಲ್ಲ, ಎ ಸಿ ಅವರಿಲ್ಲ, ಎ ಡಿ ಸಿ ಅವರಿಲ್ಲ. ನಿಮ್ಮ ಇಶ್ಯೂಸ್ ಅವ್ರಿಗೆ ಗೊತ್ತಿದ್ರೆ ಅವರು ನಮ್ಗೆ ಏನಾದರೂ ಹೇಳ್ಬೋದು. ಅವ್ರು ಯಾರು ಇವತ್ತಿಲ್ಲ, ಎಲ್ಲ ಎಲೆಕ್ಷನ್ ಟ್ರೈನಿಂಗಿಗೆ ಬೆಳಗಾವಿಗೆ ಹೋಗಿದ್ದಾರೆ. ಜೂನ್ 2ಕ್ಕೆ ದಯವಿಟ್ಟು ತಗೊಂಡು ಬನ್ನಿ, ಮಧ್ಯಾಹ್ನ 3 ಗಂಟೆಗೆ. ಸುರೇಶ್ ತಂಗಿ ತಹಶೀಲ್ದಾರ್ ಇರ್ತಾರಲ್ಲ, ಅವರೇ ಈ ಪೆನ್ಷನ್ಗೆ ಎಲ್ಲ ಅಲ್ಲೇ ಎಲ್ಲ ಕ್ಲಿಯರ್ ಮಾಡ್ತಾರೆ. ಇವತ್ತು 1 ನಿಮಿಷ ಇಲ್ಲಿ ಕೇಳುವ. ಇಲ್ಲಿ ಈಗ ನಾನು ಡಿ ಸಿ ಅವ್ರ ಹತ್ರ ನಿಮ್ಗೆ ಈಗ ಡೇಟ್ ಮಾಡಿಸ್ಕೊಟ್ಟಿದ್ದೀನಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಲ್ಲ, ನೀವು ಹೇಳಿದ್ರೆ ಇಲ್ಲಿವರೆಗೂ ಡಿ ಸಿ ಅವ್ರು ಕರೆದಿಲ್ಲ ಅಂತ. ಈಗ ಇಮಿಡಿಯೇಟ್ಲಿ ನಿಮ್ದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಯಿತು, ನಿಮ್ದು ಮೀಟಿಂಗ್ ಫಿಕ್ಸ್ ಆಯಿತು. ಮೀಟಿಂಗ್ ಆದ್ಮೇಲೆ ಅವ್ರಿಗೆ ಏನು ಮೀಟಿಂಗಲ್ಲಿ ಡಿಸಿಷನ್ಸ್ ಆಗಿದೆ ಅವೆಲ್ಲ ನನಗೆ ರಿಪೋರ್ಟ್ ಕಳಿಸ್ಬೇಕು. ಅರ್ಥ ಆಯ್ತಾ? ಹಾಗಾಗಿ ನೀವೆಲ್ಲರೂ ವಿಶ್ವಾಸ ಇಡಬೇಕು. ಆಮೇಲೆ ನಿಮ್ದು ಏನು ಪೆನ್ಷನ್ ಇದೆ ಇದನ್ನೆಲ್ಲ ಮಾಡಿಸ್ಕೊಡ್ಬೋದು. ಯಾವ್ಯಾವ್ದು ಮಾಡ್ಸಕ್ಕಾಗತ್ತೆ ಇಮಿಡಿಯೇಟ್ಲಿ ಮಾಡಿಸ್ಕೊಡ್ರಿ. ಈ ಪೆನ್ಷನ್ ನಮಗೆ ಬಂದು ಕೇಳಬಾರ್ದ್ರಿ ಅವರು. ಪೆನ್ಷನ್ ಬರ್ತಾ ಇದೆ, ಅವ್ರು ಕೇಳ್ತಾ ಇರೋದು ಮಂತ್ಲಿ ಬರ್ತಾ ಇಲ್ಲ, ಅದೊಂದು ಸಮಸ್ಯೆ ಇದೆ. ಅದೇನು ಸಮಸ್ಯೆ ಪರ್ಸ್ಯೂ ಮಾಡಿ ಕ್ಲಾರಿಫೈ ಮಾಡಿ, ಕ್ಲಿಯರ್ ಮಾಡಿ. 2-3 ಮಂತ್ಸ್ ಬರ್ತಾ ಇಲ್ಲ ಪೆನ್ಷನ್.